அந்த பேர்ல ஒரு கெத்து இருக்கு, அது எல்லாருக்கும் தெரியும். ஹலோ ஃப்ரெண்ட்ஸ், வெல்கம் பேக் டு மை சேனல். புதுசாக வந்த எல்லா நண்பர்களும் சப்ஸ்கிரைப் பண்ணிக்கோங்க. அப்படியே பெல் ஐக்கானை கிளிக் பண்ணிக்கோங்க. இந்த வீடியோ பிடிச்சிருந்தா உங்கள் ஃப்ரெண்ட்ஸ் அண்ட் ஃபேமிலிக்கு ஷேர் பண்ணிக்கோங்க. வாங்க வீடியோக்குள்ளே போகலாம். ஃப்ரெண்ட்ஸ், இப்போ நம்ம வந்திருக்கிற இடம் வந்து ஸ்ரீ நூராவந்து சுவாமி என்ற கோயிலுக்கு வந்திருக்கோம். இது வந்து அன்சட்டி என்ற ஊரில் தெக்னிக்கோட்டை தாலுக்கில் இருக்கிற ஒரு கோயில். இந்த கோயிலில் இருக்கிற விசேஷம் என்னன்னா, நீங்கள் விளக்கு வந்து எண்ணெயில் எரிஞ்சிருக்கலாம் பார்த்துருப்பீங்க. ஆனால் இது வந்து முழுக்க முழுக்க எள்நீர் தண்ணியாலேயே எரியிற ஒரு தீபம். அவ்வளோ பவர்ஃபுல்லான சாமி இது. வாங்க வீடியோக்குள்ள கிளீனாக எக்ஸ்பிளைன் பண்ணிட்டு போகிறோம். ப்ளஸ் இந்த வீடியோவில் ஒரு விசேஷம் என்னன்னா, அங்கே இருக்கிற ஒரு சாமியார், அங்கே இருக்கிற ஒரு பூஜாரி கன்னடத்திலே எல்லாமே எக்ஸ்பிளைன் பண்ணியிருக்காங்க. ஸோ கன்னடத்தில் இருக்கிற ஃப்ரெண்ட்ஸ் எல்லாம் இது புரியும். தமிழில் இருக்கிறவங்களுக்கெல்லாம் நான் இன்னொரு வாட்டி கிளீனாக எக்ஸ்பிளைன் பண்ணிடுறேன். இந்த கோயிலோட வரலாறு பற்றி பார்த்தீங்கன்னா, இந்த இடத்துல ஒரு சித்தர் வந்து தெவத்தில் இருக்கும்போது மகாதேஸ்வரா சுவாமி, இவர் வந்து சிவனோட இன்னொரு உருவம். அவர் வந்து இந்த சித்தரை சோதிச்சு பார்க்கலாம்னு 100 பேரை உருமாறி சித்தர்கிட்ட போய், சுவாமி எங்களுக்கு பசிக்குதுன்னு கேட்டாங்க. அப்போ அந்த சித்தர் அவர்கிட்ட இருந்த ஒரு களிய சஞ்சீவினி பாத்திரத்துல போட்டு அந்த 100 சுவாமிக்கும் கொடுத்தாங்க. அப்போ அந்த சுவாமி, உங்களுக்கு களி இருக்குதான்னு கேட்கும்போது, ஆமா எனக்கும் இருக்குது என்று சொல்லும்போது, அந்த 100 பேரும் சேர்ந்து அந்த சுவாமிக்கு நூராவந்து சுவாமின்னு பேர் வச்சாங்க அப்படின்னு இந்த கோயிலுக்கு ஒரு வரலாறு இருக்கு. ನಾವು ಈ ಮಠಕ್ಕೆ 13ನೇ ಮಠಾಧಿಪತಿಗಳು. ನಮ್ಮ ಹೆಸರು ಸದಾಶಿವ ಸ್ವಾಮಿಗಳು. ಏನಂದ್ರೆ ಈ ನಮ್ಮ ಮಠದ ಹಿಸ್ಟ್ರಿ ಏನಂದ್ರೆ, ನಮ್ಮ ಮಠದ ಹೆಸರು ನೂರೊಂದು ಸ್ವಾಮಿ ಬೆಟ್ಟ. ಇದಕ್ಕೆ ಈ ಮಠದ ಹೆಸರು ನೂರೊಂದು ಸ್ವಾಮಿ ಮಠ. ತಾವಿಗೆ ಎಳ್ನೀರಲ್ಲಿ ದೀಪ ನೋಡ್ಕೊಂಡು ಬಂದ್ರಲ್ಲ, ಅವರು ತಪಸ್ಸು ಮಾಡಿದಂಥ ಸ್ಥಳ. ಅವರು ಮೂಲತಃ ಉತ್ತರ ಕರ್ನಾಟಕದಿಂದ ಬಂದಂಥ ಶರಣರು. ಉತ್ತರ ಕರ್ನಾಟಕದಲ್ಲಿ ಬಸವನ ಬಾಗೇವಾಡಿ ಇರ್ತದೆ, ಅಲ್ಲಿಂದ ಬಂದಂಥ ಶರಣರು. ಆಗ ಅವರು ಅಲ್ಲಿಂದ ವಲಸೆ ಬಂದು ತಾವು ನೋಡ್ಕೊಂಬಂದ್ರಲ್ಲಿ ಎಳ್ನೀರಲ್ಲಿ ದೀಪ. ಆ ಸ್ಥಳದಲ್ಲಿ ಅವರು ತಪಸ್ಸು ಮಾಡಿದಂಥ ಜಾಗ. ಪ್ರತಿನಿತ್ಯ ಈಗ ತಾವು ಈ ಜಾಗದಲ್ಲಿ ಈಗ ತಾವೆಲ್ಲ ನೋಡ್ಕೊಬಂದ್ರಿ. ಇದು ಅನಾಂಗಾಡು. ಆಗಿನ ಕಾಲದಲ್ಲಿ ಏನೂ ಇಲ್ಲ ಇಲ್ಲಿ. ಏನೋ ಇಲ್ಲಿ ಬಂದು ತಾವು ನೋಡ್ಕೊಂಡ್ರಲ್ಲ ಗವಿ, ಆ ಗವಿ ಬಿಟ್ಟರೆ ಇನ್ನೇನೂ ಇಲ್ಲ ಇಲ್ಲಿ. ನಿಷ್ಠಿತ ಪ್ರದೇಶ. ಸರಿ, ಅಲ್ಲಿಂದ ಬರ್ತಾರೆ. ಬಂದ ನಂತರ ಆ ಗವಿಲಿ ಅವರು ತಪಸ್ಸು ಮಾಡ್ತಾರೆ. ನೀವು ಅಲ್ಲೇ ನೋಡ್ಬೇಕಾಯ್ತು, ಕೆಳಗಡೆ ಒಂದು ಕಪಿಲ ತೀರ್ಥ ಅಂತ ಒಂದು ಕೊಳ ಆಯಿತು. ಕಪಿಲ ತೀರ್ಥ ಅಂತ ಒಂದು ತ್ರಿಶೂಲ್ ತಾವು ಆ ಕೊಳದ ನೀರನ್ನು ತಗೊಬಂದು, ಈ ಬಿಲ್ಪತ್ರೆ ಮರ ನೋಡಿದ್ರಲ್ವ ನೀವು, ಈ ಬಿಲ್ಪತ್ರೆ ಮರದ ಕಾಯಿ ಓಡ್ ಮಾಡಿಕೊಂಡು ಈ ಮರದ ನಾರು ಬೇರಿನಲ್ಲಿ ಬತ್ತಿ ಮಾಡಿಕೊಂಡು ಅವ್ರ ತಪಶಕ್ತಿಯಿಂದ ನೀರಿನಲ್ಲೇ ದೀಪ ಹಚ್ತಾ ಇದ್ರು. ಅದು ಕಾಲ ನಂತರ ಏನಾಯ್ತದೆ ಅಂದರೆ, ನಮ್ಗೆ ಈಗ ರೋಡ್ ವ್ಯವಸ್ಥೆ ಇಲ್ಲ. ಆಗಿನ ಕಾಲದಲ್ಲಿ ನಡ್ಕೊಂಡೇ ಬರಬೇಕು, ನಡ್ಕೊಂಡೇ ಹೋಗ್ಬೇಕು. ಆವಾಗ ಏನು ಮಾಡ್ತಾರೆ ಅಂದರೆ, ಜನ ನಡ್ಕೊಂಡೇ ಬರುವಾಗ ಯಾರೇ ಆದರೂ ಕಾಲು ಕೈ ತೊಳ್ಕೊಂಡು ಹೋಗೋದು ಪದ್ಧತಿ. ಅದು ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಕಾಲು ತೊಳೆಯೋದು, ಕೈ ಆವಾಗ ಏನು ಮಾಡ್ತಾರೆ ಅಂದರೆ, ಆ ಕೊಳದ ನೀರನ್ನು ಅಶುದ್ಧ ಮಾಡಿಬಿಡ್ತಾರೆ. ಶುದ್ಧವಾಗಿತ್ತು ಅಶುದ್ಧ ಮಾಡಿಬಿಡ್ತಾರೆ. ಅದು ಎಷ್ಟು 5 ತಲೆಮಾರು ಕಲಿವರೆಗೂ ನಾವು ಈ ಮಠಕ್ಕೆ 13ನೇ ಮಠಾಧಿಪತಿಗಳು, ನಮ್ಮ 5 ಸ್ವಾಮಿಗಳು ಕಲಿಯುವವರೆಗೂ ಅದು ನೀರಿನಲ್ಲೇ ದೀಪ ಉರಿತಾ ಇತ್ತು. ಆವಾಗ ಏನಾಯ್ತಂದರೆ, ಆ ಕೊಳ ಅಶುದ್ಧವಾದಾಗ ನಮ್ಮ ಹಿರಿಕರು ಏನು ಮಾಡ್ತಾರೆ ಅಂದರೆ, ಈ ಕೊಳದ ನೀರು ಬೇಡ, ಯಾಕಂದರೆ ಇದು ಅಶುದ್ಧವಾಗ್ಬಿಟ್ಟದೆ. ಎಳ್ನೀರಲ್ಲಿ ದೀಪ ಹಚ್ಚೋಣ, ಯಾಕಂದರೆ ಈ ಪ್ರಕೃತಿಯಲ್ಲಿ ನಮಗೆ ಶುದ್ಧವಾದ ನೀರು ಅದೇ. ಯಾರೆಲ್ಲ ನೀರು ಇಟ್ಟಿರ್ತಾರೆ ಎಳ್ನೀರಿಗೆ, ಯಾರೆಲ್ಲ ಶುದ್ಧವಾದ ನೀರು ಅದೇ. ಹಾಗಾಗಿ ನಾವು ಎಳ್ನೀರಲ್ಲಿ ದೀಪ ಹಚ್ಚೋಣ ಅಂದ್ಬಿಟ್ಟು ಆಗಿಂದ ಈವರೆಗೂ ಎಳ್ನೀರಲ್ಲೇ ದೀಪ ಹಚ್ಕೊಂಡು ಬರ್ತಾ ಇದ್ದೀವಿ. ಅದು ಏನಾಯ್ತದೆ ಅಂದರೆ, ನಮ್ಮ ಮಲೆಮಹದೇಶ್ವರ ಅವರೆಲ್ಲ ಇವರೆಲ್ಲ ಒಂದೇ ಸಮಕಾಲೀನದವರು. ಇಲ್ಲಿಂದ ನಮಗೆ ಮಲೆಮಹದೇಶ್ವರ ಬೆಟ್ಟ ನಡ್ಕೊಂಡು ಹೋದರೆ 35 ಕಿಲೋಮೀಟ್ರ್ ಅಷ್ಟೇ. ಇಲ್ಲಿಂದ ನಡ್ಕೊಂಡು ಹೋದರೆ 35 ಕಿಲೋಮೀಟ್ರು. ಆವಾಗ ಏನು ಮಾಡ್ತಾರೆ, ನೀವು ಈಗೆಲ್ಲ ಹೆಂಗೆ ಫೋನಲ್ಲಿ ಮಾತಾಡ್ಕೊತೀವೋ, ಆಗಿನ ಕಾಲದಲ್ಲಿ ಅವ್ರ ತಪಶಕ್ತಿಯಿಂದ ಇವರು ಧ್ಯಾನ ಕೂತ್ಕೊಂಡ್ರೆ, ಅವರು ಧ್ಯಾನ ಕೂತ್ಕೊಂಡ್ರೆ ಮನಸ್ಸಿಂದ ಮನಸ್ಸಿಗೆ ಮಾತಾಡ್ಕೋತಾ ಇದ್ರಂತೆ. ಅವಾಗ ಅವ್ರು ಕೇಳ್ತಾರೆ ಮಲೆಮಹದೇಶ್ವರು, ನೀವು ಏನು ಸಾಧನೆ ಮಾಡಿದ್ದೀರಿ ಅಂದಾಗ ನಮ್ಮ 101 ಸ್ವಾಮಿಗಳು ಹೇಳ್ತಾರೆ, ನಾ ಏಕೋತ್ತರ ಸತಸ್ಥಲ ಸಾಧನೆ ಮಾಡಿದ್ದೀನಿ ಅಂತ. ಅಂದ್ರೇನು, 101 ಸ್ಥಳ ಸಾಧನೆ.
ಮಾಡಿದ್ದೀನಿ ಅಂತ ಹೇಳ್ತಾರೆ. ಆಗ ಮಲೆಮಹದೇಶ್ವರಿಗೆ ಆಶ್ಚರ್ಯವಾಯ್ತದೆ, ಏನು ಇವ್ರು ಸಾಧನೆ ಮಾಡೋದು, ಪರೀಕ್ಷೆ ಮಾಡಬೇಕಲ್ಲ ಇವ್ರನ್ನ ಅಂದ್ಬಿಟ್ಟು 100 ಜನ ಶಿಷ್ಯರನ್ನ ಕರ್ಕೊಬರ್ತಾರೆ. ಎಷ್ಟು 100 ಜನ ಶಿಷ್ಯರನ್ನ ಅವ್ರ ವೇಷಭೂಷಣಗಳನ್ನ ಚೇಂಜ್ ಮಾಡಿಕೊಂಡು ಎಳ್ಳಿರಲ್ಲಿ ದೀಪ ಉರಿತದಲ್ಲ ಅಂತ ಆ ಗವಿತ ಕರ್ಕೊಬರ್ತಾರೆ. ಇವರು ಪ್ರತಿನಿತ್ಯ ಏನು ಮಾಡ್ತಾರೆ ಅಂದರೆ ನಮ್ಮ 101 ಸ್ವಾಮಿಗಳು ಒಂದು ಊರಿಗೆ ಹೋಗೋದು, ಭಿಕ್ಷಾ ಮಾಡೋದು, ಭಿಕ್ಷಾಟನೆ ಮಾಡಿ ಭಿಕ್ಷಾ ಮಾಡೋದು, ಒಂದೇ ಒಂದು ಮುದ್ದೆ ಒಂದೇ ಒಂದು ಸೌಟು ಸಾಂಬಾರು ಭಿಕ್ಷಾಟನೆ ಮಾಡಿ ತಗೊಬಂದು ಪ್ರಸಾದ ಮಾಡೋದು. ಪ್ರತಿನಿತ್ಯನೂ ಅದೇ ಅವರು ರೊಟೀನು. ಆವಾಗ ದಿನ ಅದೇ ಥರ ಹೋಗಿ ಆವತ್ತೂ ಒಂದು ಊರಿಗೆ ಹೋಗೋದು, ಒಂದು ಊರಿಗೆ ಹೋಗಿ ಭಿಕ್ಷಾಟನೆ ಮಾಡ್ಕೊಂಡು ಒಂದು ಮುದ್ದೆ ಒಂದೇ ಒಂದು ಸೌಟು ಭಿಕ್ಷೆ ಮಾಡ್ಕೊಬಂದು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೊಂದು ಬಂಡೆ ಇದೆ, ದೊಡ್ಡ ಬಂಡೆ. ಆ ಬಂಡೆ ಮೇಲೆ ಅಲ್ಲಿ 2 ಕೊಳ, ಸಣ್ಣ ಕೊಳ ದೊಡ್ಡ ಕೊಳ ಅಂತ. ಈಗ ಬಂಡೆ ಮೇಲೆ 500 ಜನ ಪ್ರಸಾದ ಮಾಡ್ಬೋದು. ಆ ಸ್ಥಳಕ್ಕೆ ಹೋಗಿ ಏನು ಪ್ರಸಾದ ಮಾಡಬೇಕು, ಇವ್ರು 100 ಜನ ಬರ್ತಾರೆ. 100 ಜನ ಬಂದು ಬುದ್ಧಿ ನಮಗೆ ತುಂಬ ಹೊಟ್ಟೆ ಹಸಿವು, ಪ್ರಸಾದ ನೀಡಿ ಅಂತಾರೆ. ಆವಾಗ ನಮ್ಮ 101 ಸ್ವಾಮಿಗಳು ಏನು ಮಾಡ್ತಾರೆ ಅಂದರೆ, ಅವ್ರ ಜೋಳಿಗೆ ಕೇಳಿರ್ತೀರಲ್ಲ ನೀವು, ಆ ಜೋಳಿಗೆ ಒಳಗೆ ಒಂದೇ ಒಂದು ಮುದ್ದೆ ಒಂದೇ ಒಂದು ಸೌಟು ಸಾಂಬಾರಿತ್ತು. ಆವಾಗ ಏನು ಮಾಡ್ತಾರೆ ಅಂದರೆ ನಮ್ಮ 101 ಸ್ವಾಮಿಗಳು, ಸರಿ ಹೋಗ್ರಪ್ಪ ಎಲ್ಲರೂ 2 ಕೊಳದೆ ಎಲ್ಲ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬನ್ನಿ ಅಂತಾರೆ. ಸರಿ ಎಲ್ಲರೂ ಹೋಯ್ತಾರೆ. ಹೋದ ನಂತರ ಎಲ್ಲರಿಗೂ ಮನಸ್ಸಲ್ಲಿ ಎಲ್ಲರ ಮನಸ್ಸು ಒಂದೇ ಥರ ಇರಲ್ಲ. ಎಲ್ಲರಿಗೂ ಏನಂತ ಇರ್ತಾವೆ, ಏನಿಲ್ವಲ್ಲ, ಅಕ್ಕಿಲ್ಲ ಬೇಳೆ ಇಲ್ಲ ಏನಿಲ್ಲ, ಹೋಗಿ ಪ್ರಸಾದ ಮಾಡಿ ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ ಪ್ರಸಾದ ಮಾಡೋರು ಅಂತ ಅಂದ್ಬಿಟ್ಟು, ಏನಿಲ್ಲದ್ರೆ ನಮ್ಗೆ ಹೆಂಗೆ ಪ್ರಸಾದ ನೀಡ್ತಾರೆ ಅಂತ ಎಲ್ಲರ ಮನಸ್ಸಲ್ಲಿ ಒಂಥರ. ಸರಿ ಬುದ್ಧಿಯರು ಹೇಳೋವರಲ್ಲ ಅಂದ್ಬಿಟ್ಟು ಎಲ್ಲರೂ ಹೋಯ್ತಾರೆ. ಎಲ್ಲ ಹೋಗಿ ಕೈ ಕಾಲು ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಎಲ್ಲ ಬಂದು ಕೂತ್ಕೋತಾರೆ. ಕೂತ್ಕೊಂಡ ನಂತರ ಅವ್ರ ಜೋಳಿಗೆ ಒಳಗಿತ್ತಲ್ಲ ಒಂದೇ ಒಂದು ಮುದ್ದೆ ಒಂದೇ ಒಂದು ಸೌಟು ಸಾಂಬಾರು, ಆ ಜೋಳಿಗೆನ ಇವ್ರು ತಪಶಕ್ತಿಯಿಂದ ಅಕ್ಷಯ ಪಾತ್ರೆಯಾಗಿ ಪರಿವರ್ತನೆ ಮಾಡ್ತಾರೆ. ಅಕ್ಷಯ ಪಾತ್ರೆ ಅಂದರೆ ಒಂದು ಮುದ್ದೆ ಎತ್ತಿದ್ರೆ ಇನ್ನೊಂದು ಮುದ್ದೆ ಅದರೊಳಗಿರುತ್ತೆ. ಹೀಗೆ 100 ಜನಕ್ಕೂ ನೀಡಿ ಅದರಲ್ಲಿ ಒಬ್ಬ ತಾವು ಕುತ್ಕೊಳ್ಳಿ ಬದಿ ಅಂದ್ರಂತೆ. ಸರ್ ಅವರು ಕೂತ್ಕೊಂಡ್ರಂತೆ. ಕೂತ್ಕೊಂಡ್ಮೇಲೆ ಅವರು ಆ ಒಂದು ಮುದ್ದೆ ಎತ್ಕೊಂಡು ಒಂದೇ ಒಂದು ಸೌಟು ಸಾಂಬಾರು ಎತ್ಕೊಂಡು ಕೂತ್ಕೊಂಡ್ರಂತೆ. ಎಲ್ಲರ ಮನಸ್ಸಲ್ಲಿ ಒಂದೊಂಥರ, ಇಷ್ಟಪ್ಪ ಮುದ್ದೆ ಖಾಲಿ ಆದ್ಮೇಲೆ ನಮ್ಗೆ ಏನು ಇರ್ತಾರೆ ಅಂತ. ಆದರೆ ಇದು ಅಕ್ಷಯ ಪಾತ್ರೆಯಲ್ಲಿ ಬಂದಂಥ ಮುದ್ದೆ ಇದು. ಅದು ಮುರಿಯ ಆ ಮುದ್ದೆ ಖಾಲಿನೇ ಆಯ್ತಾರಲ್ಲ ಹಂಗೆ ಇರ್ತಾ ಇತ್ತು. ಇಲ್ಲ ಅಕ್ಷಯ ಪಾತ್ರೆ ಇದ್ದು ಈಗ ಯಾಕೆ ಹಿಂಗಿರೋದು ನಾವು? ಅಕ್ಷಯ ಪಾತ್ರೆ ಅಂದ್ರೆ ಹೇಳ್ತೆ, ಆ ಜೋಳಿಗೆ ಇದೆಲ್ಲ, ಜೋಳಿಗೆನ ಅಕ್ಷಯ ಪಾತ್ರೆಯಾಗಿ ಪರಿವರ್ತನೆ ಮಾಡಿದ್ರು. ಅಕ್ಷಯ ಪಾತ್ರೆಯಾಗಿ ಪರಿವರ್ತನೆ ಮಾಡಿದ್ರೆ ಆ ಜೋಳಿಗೆನ ತಿರ್ಗಾ ಅದು ಜೋಳಿಗೆನೇ ಆಗಾಯ್ತು. ಆವಾಗ ಏನು ಮಾಡ್ತಾರೆ ಅಂದರೆ ಆ ಮುದ್ದೆ ಮುರಿಯ ಎಲ್ಲರಿಗೂ ಹೊಟ್ಟೆ ತುಂಬಿತು, ಮುದ್ದೆ ಖಾಲಿ ಆಯ್ತಲ್ಲ. ಆವಾಗ ಮಲೆಮಹದೇಶ್ವರು ಇವ್ರ ತಪಶಕ್ತಿಯನ್ನು ಮೆಚ್ಚಿಕೊಂಡು, ನಿಮ್ಮನ್ನ ಪರೀಕ್ಷೆ ಮಾಡಿದ ತಪ್ಪಾಯಿತು, ನಮಗೆ ಕ್ಷಮಿಸ್ಬಿಡಿ ಅಂದ್ಬಿಟ್ಟು ಆಗ ನಮ್ಮ 100 ಜನ ಹೆಸರು ಸೇರಿ ನಿಮ್ಮನ್ನು ಸೇರಿ ಇದು 101 ಸ್ವಾಮಿ ಬೆಟ್ಟ ಆಗಲಿ, 101 ಸ್ವಾಮಿಗಳಾಗಲಿ. ಆಗಿನ ಕಾಲದಲ್ಲಿ 850 ವರ್ಷದ ಮುಂದಕ್ಕೆ ಆವಾಗ 100 ಜನಕ್ಕೆ ಪ್ರಸಾದ ನೀಡಂಥ ಸ್ವಾಮಿಗಳಿಗೆ 101 ಸ್ವಾಮಿಗಳು ಅಂತ ಹೆಸರು ಬಂತು. ಈ ಊರ ಹೆಸರು 101 ಸ್ವಾಮಿ ಬೆಟ್ಟ, 101 ಸ್ವಾಮಿ ಬೆಟ್ಟ, 101 ಸ್ವಾಮಿಗಳೇ ಅವರ ಹೆಸರು. ಆಗ ಏನಾಯ್ತು ಅಂದರೆ ಇದೆಲ್ಲ ನಮಗೆ ಮೈಸೂರು ಪ್ರಾಂತ್ಯಕ್ಕೆ ಸೇರಿದಂಥದ್ದು, ನಮಗೆಲ್ಲ ಮೈಸೂರು ಪ್ರಾಂತ್ಯ ಇದು. ಆವಾಗ ಮೈಸೂರು ಮಹಾರಾಜರ ಕಿವಿಗೆ ಹೋಗಿ ಬಿದ್ದದೆ, ಏನು ಇಂಥ ಸ್ಥಳದಲ್ಲಿ ಇಂಥ ಸ್ವಾಮಿಗಳು ಅಕ್ಷಯ ಪಾತ್ರೆಯಲ್ಲಿ ಪ್ರಸಾದ ನೀಡಿದ್ರು ಅಂತ. ಆವಾಗ ಏನು ಮಾಡ್ತಾರೆ ಅಂದರೆ ಮೈಸೂರು ಮಹಾರಾಜ ಅವ್ರನ್ನ ಕರ್ಕೊಬನ್ನಿ ಅಂತ ಹೇಳ್ತಾರೆ. ಸರಿ ಇವ್ರನ್ನ ಸೈನಿಕರು ಬಂದು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದ್ಮೇಲೆ ಮೈಸೂರು ಮಹಾರಾಜರು ಕೇಳ್ತಾರೆ, ನಿಮ್ಮ ತಾವು ಅಕ್ಷಯ ಪಾತ್ರೆ ಇತ್ತಲ್ಲ ಕೊಡಿ ಅಂತ. ಇಲ್ಲ ಸ್ವಾಮಿ ನಮ್ಮ ತಾವು ಯಾವ ಅಕ್ಷಯ ಪಾತ್ರೆನೂ ಇಲ್ಲ ಅಂದಾಗ, ಇಲ್ಲ 100 ಜನಕ್ಕೆ ಪ್ರಸಾದ ನೀಡಿದ್ರಂತೆಲ್ಲ ಅಕ್ಷಯ ಪಾತ್ರೆಯಿಂದ ಅಂತ. ಇಲ್ಲ ಅದು ನನ್ನ ಜೋಳಿಗೆಯಿಂದ ಅವರು 100 ಜನ ಹಸುವಂತ ಬಂದರು, ನನ್ನ ಜೋಳಿಗೆನ ಅಕ್ಷಯ ಪಾತ್ರೆಯಾಗಿ ಪರಿವರ್ತನೆ ಮಾಡಿ ಅವ್ರಿಗೆ ಪ್ರಸಾದ ನೀಡಿದೆ, ನನ್ನ ಸ್ವಾರ್ಥಕ್ಕಾಗಿ ಏನು ಮಾಡ್ಕೊಳ್ಳ ಅಂತಾರೆ. ಅವಾಗ ಮೈಸೂರು ಮಹಾರಾಜರು ಏನು ಮಾಡ್ತಾರೆ ಅಂದರೆ ಇಂಥ ರೂಮ್ ಕೂಡ ಹಾಕ್ಬಿಟ್ಟು ಮೆಣಸಿನಕಾಯಿ ಹೊಗೆ ಹಾಕ್ಬಿಡ್ತಾರೆ, ಏನೋ ಅವ್ರ ತಪಶಕ್ತಿನ ಪರೀಕ್ಷೆ ಮಾಡಿಕ್ಕೆ. ಆದರೆ ಇವರ ನಮ್ಮ ಮಠಕ್ಕೆ ಇವು ಕಾವಲು ಮುನೇಶ್ವರರೇ, ಹಾಗೂ ಅವ್ರಿಗೆ ಮುನೇಶ್ವರರೇ ಕಾವಲು. ಏನು ಮಾಡ್ತಾರೆ ಅಂದರೆ ಇವರು ಮೈಸೂರು ಮಹಾರಾಜರು ಒಂದು ರೂಮಲ್ಲಿ ಮೆಣಸಿನಕಾಯಿ ಹೊಗೆ ಹಾಕಿ ಕೂಡ ಈಚೆ ಹೋದರೆ ಇನ್ನೊಂದು ಬೀದಿಯಲ್ಲಿ, ಅಲ್ಲಿ ಮೈಸೂರಲ್ಲಿ ರಾಜಬೀದಿ ಅಂತಾರೆ, ಅದರಲ್ಲಿ ಮೆರವಣಿಗೆಯಾಗಿ ಬರ್ತಾ ಇದ್ರಂತೆ. ಮೆರವಣಿಗೆಯಾಗಿ ಕಳಸ ಕಾಣಿ ಹಿಡಿದ ಮೆರವಣಿಗೆಯಾಗಿ ಬರ್ತಾರೆ. ಮೈಸೂರು ಮಹಾರಾಜರಿಗೆ ಆಶ್ಚರ್ಯವಾಯಿತು, ಏನಪ್ಪ ಇದು ಹಿಂಗೆ ಬರ್ತಾವ್ರೆಲ್ಲ, ಈಗ ಕೂಡ ಕೊಟ್ಟು ಬಂದ. ಆವಾಗ ಅವ್ರ ತಪಶಕ್ತಿಗೆ ಮೆಚ್ಕೊಂಡು ಹೋಗಿ ಅವ್ರ ಕಾಲಿಗೆ ಬಿದ್ದು ನಮ್ಮ ಮಾಡಿದ್ದೆಲ್ಲ ತಪ್ಪಾಯ್ತು, ನಮ್ಮನ್ನು ಕ್ಷಮಿಸ್ಬಿಡಿ ಅಂದು ಆವಾಗ ಮೈಸೂರು ಮಹಾರಾಜರ ಮಠಕ್ಕೆ ಏನೇನು ಬೇಕೋ ಎಲ್ಲ ವಸ್ತುಗಳನ್ನು ಕೊಡ್ತಾರೆ. ಈಗ ನೋಡಿ ಕತ್ತಿ ಅದೇ, ಗುಡಾನಿ ಅದೇ, ಕಂಠಿ ಹಾರ ಅದೇ, ಮೈಸೂರು ಮಹಾರಾಜ ಕತ್ತಿ ಗುಡಾನಿ ಆಗ ಮೈಸೂರು ಮಹಾರಾಜರು ಕೊಟ್ಟಂಥದ್ದು. ನೋಡಿ ಈ ಬಸವಣ್ಣ ವಿಶೇಷತೆ ಏನಂದರೆ, ಇದು ನಮ್ಮ ಜೀವ ಸಮಾಧಿ ಇತ್ತಲ್ಲ, ಅಲ್ಲಿಗೋಗ್ಲಾ, ಅಲ್ಲಿ
ಗದ್ಗೆ ಮೇಲೆ ಇಟ್ಟಂತ ಬಸವಣ್ಣ ಅದು. ಅದ್ರ ವಿಶೇಷ ಏನಂತಂದ್ರೆ ಇದುವರೆಗೂ ಯಾರಿಗೂ ಹೇಳಲ್ಲ. ಅದ್ರ ವಿಶೇಷತೆ ಏನಂದ್ರೆ ಅದು ಮಕವಾಡ ನಾವು ಯಾವತ್ತೂ ಕಳ್ಸಲ್ಲ. ಅದ್ರದ್ದು ನಿಮ್ಮ ಕಷ್ಟ ಸುಖಗಳು ಏನೇ ಇದ್ರು ಅದ್ರ ಕಿವಿಗೆ ಹೇಳ್ಕೊಂಡ್ರೆ ಅದೆಲ್ಲ ಒಳ್ಳೇದೈತೆ ಅಂತ ಇದುವರೆಗೂ ನಾವು ಯಾರಿಗೂ ಇದು ಮಾಡ್ಕೊಳ್ಳ. ಇವತ್ತೇ ನಮಗೆ ನಿಮ್ಮ ಚಾನಲ್ಗೆ ಹೇಳ್ತಿರೋದು ಮೊದಲನೇ ಸಲ, ಫಸ್ಟ್ ಟೈಮ್. ಆಗಲಿ ಫಸ್ಟ್ ಟೈಮು ಅದು ನಮಗೆ ಈಗ ಅದ್ರ ಎಲ್ಲ ಪ್ರತಿಫಲನೂ ಗೊತ್ತಾಯಿತು. ಹಾಗಾಗಿ ಅದ್ರ ಶಕ್ತಿ ಇದೆಲ್ಲ, ಹಾಗಾಗಿ ಇದನ್ನ ಎಲ್ಲರೂ ಪ್ರತಿಷ್ಠಾಪನೆ ಮಾಡಿ ಜನಗಳ ಕಷ್ಟ ಸುಖನ ಕೇಳಿ ಯಾರ್ಯಾರು ಬಂದರೂ ಅಲ್ಲಿಂದ ಇಲ್ಲಿ ಬರ್ತಾರೆ. ಹಾಗಾಗಿ ಅದನ್ನ ಬೇರೆ ಕಡೆ ಪ್ರತಿಷ್ಠಾಪನೆ ಮಾಡಿ ಎಲ್ಲರ ಕಷ್ಟ ಸುಖ ಹೇಳ್ಕೊಳ್ಳಿ. ಈಗ ನಮಗೆ ಎಲ್ಲ ಒಂದು ತಿಂಗಳಿಂದ ವಿಚಾರಗಳು ಹಳೆ ತಾಳೆಗರಿ ವಿಚಾರಗಳೆಲ್ಲ ತಿಳಿತಾ ಬರ್ತಾ ಇದೆ. ಹಾಗಾಗಿ ಅದರೊಳಗೆ ಇದು ಇತ್ತು. ಈಗ ನೋಡೋಣ ಅದ್ರ ಕಷ್ಟ ನಾವು ಹೇಳ್ಕೊಂಡಿದ್ದೀವಿ, ಏನು ಭಗವಂತ ಬಗೆಹರಿಸಲಿ. ಹಾಗಾಗಿ ಅಲ್ಲಿಂದ ಬಂದು ಈ ಮಠವನ್ನು ಸ್ಥಾಪನೆ ಮಾಡ್ತಾರೆ. ಈ ಮಠ ಕಟ್ಟಿ ಒಂದು 650 ವರ್ಷ ಆಗಿದೆ. ಮಠದಿಂದ ಈಚೆ ಕಲ್ಯಾಣಿ ಕೊಳ ಅದ ಅಂತದೆ, ಅಲ್ಲೂ ಅಷ್ಟೇ ಕಲ್ಯಾಣಿಗಳು ಕೊಟ್ಟವ್ರೆ. ಈಗೂ ನೋಡಿ ಈ ಸ್ಥಳದಲ್ಲಿ ಅವರು ಆಗಿನ ಕಾಲದಲ್ಲಿ ಭಕ್ತರು ಏನ್ಕೊ ಬಂದ್ರು, ಈಗೂ ಜನ ಹಂಗೆ ಅನ್ಕೊಬಿಡ್ತಾರೆ ಈ ಕಾಡಿನೊಳಗೆ ಇವ್ರು ಏನು ಮಾಡ್ತಾರೆ ಅಂತ. ಆದರೆ ಈಗೂ 10,000 ಜನ ಬಂದರು. ಆ ಭಗವಂತ ನಿಮ್ಮಂಥವ್ರದ್ದೆಲ್ಲ ಸೇರಿ ಪ್ರಸಾದ ನೀಡುವಂಥ ಶಕ್ತಿ ಕೊಟ್ಟವನೇ. ಎಲ್ಲರೂ ಅವ್ರ ಶಕ್ತಿ ಭಕ್ತಿ ಏನು ಬೇಕಾದ್ರೂ ತಂದುಕೊಡ್ತಾರೆ. ಒಂದು ಉಪ್ಪಿನ ಪ್ಯಾಕೆಟ್ ಆಗಲಿ ಏನೇ ಆದರೂ ಭಗವಂತನ ಸೇವೆಗೆ ತಂದು ಕೊಡ್ತಾರೆ. 23 ಜನ ಮಕ್ಕಳು ಓದ್ತಾವ್ರೆ, ಏನೋ ಭಗವಂತನ ಸೇವೆ ಮಾಡ್ಕೊಂಡು ಆಯ್ತದೆ. ಅವರು ಧ್ಯಾನ ಮಾಡಿದಂಥ ಸ್ಥಳ ಇದು. ಲಿಂಗಗಳು ಈ ಗದ್ಗೆಯಲ್ಲಿ ಅಲ್ಲಿ ಜೀವ ಸಮಾಧಿ ಇದೆಯಲ್ಲ, ಆ ಗದ್ಗೆ ಮೇಲೆ ಇದ್ದಂಥವು ಏನು ಮಾಡ್ದಂದ್ರೆ ನಾವು ಅಲ್ಲಿ ಗದ್ಗೆ ಮೇಲೆ ಹೊಸಲಿಂಗ ಇಟ್ಟ ಮೇಲೆ ಹಳೆ ಲಿಂಗ ಇದು ಮಾಡ್ಬಾರ್ದು ಅಂದ್ಬಿಟ್ಟು ಹೀಗೆ ಮಡಿಕೊಂಡು ಪೂಜೆ ಮಾಡ್ತಾ ಇದ್ದೀವಿ. ಇವರು ಜೀವ ಸಮಾಧಿಯಾಗಿ ಎಷ್ಟು ವರ್ಷ ಆಗಿದೆ ಅಂತ ಅಂದರೆ ಇವರು ಜೀವ ಸಮಾಧಿಯಾಗಿ ಆಗದೆ ಸುಮಾರು ಒಂದು 700 ವರ್ಷ 650 ವರ್ಷ ಆಗದೆ. ಇಲ್ಲಿ 600 ವರ್ಷ ಆಗದೆ. ಇದು ನಮಗೆ ತಾಳೆಗರಿಲಿ ಸಿಕ್ತು ಈ ಫೋಟೋ ಅದೆಲ್ಲ. ಇದು ತಾಳೆಗರಿಲಿ ಹೆಂಗಂದ್ರೆ ಅವರು ಡ್ರಾಯಿಂಗ್ ಇಲ್ಲಿ ಸಿಕ್ತು, ಅದನ್ನ ನಾವು ಕಂಪ್ಯೂಟರ್ ಕೊಟ್ಟು ಈ ಥರದ ಅಂದ್ಬಿಟ್ಟು ಫೋಟೋ ಮಾಡಿಕೊಟ್ರು. ಆ ಥರನೇ ಆನೆಕಲ್ಲರು ಈ ಸೆಲೆನ ಮಾಡಿಕೊಟ್ರು. ಈ ಸೆಲೆನ ಆನೆಕಲ್ಲರೊಬ್ರು ಈ ಥರ ಅವ್ರಂತ. ಇದು ಉತ್ಸವ ಶಿವರಾತ್ರಿ ಟೈಮಲ್ಲಿ ಉತ್ಸವ ಮಾಡೋದು. ಇದ್ರ ಇವೆಲ್ಲ ಅಡಿಪಾಯ ಇವೆಲ್ಲ ಲೈಟಿಂಗ್ಸು ಅವ್ರದ್ದೇ, ಗಿರೀಶ್ ಅನ್ನೋರ್ದೆ. ಈ ಮಠದಲ್ಲಿ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಅವ್ರದ್ದೇ. ಸೊ ಕ್ಲೌಡು, ವೈರಿಂಗು, UPS ಎಲ್ಲನೂ ಅವರ ಸಹಾಯದಿಂದನೇ ಆಗಿದ್ದು. ಭಗವಂತ ಅವ್ರಿಗೂ ದಾರಿ ಮಾಡಲಿ. ಪ್ರತಿಯೊಂದೂ ಇಲ್ಲ ಇಲ್ಲ ಅವರೇ ಎಲ್ಲ ಮಾರ್ಗದರ್ಶಕರು ಎಲ್ಲ ವಿಚಾರಕ್ಕೂ. ಏನೇ ಮಾಡ್ಬೇಕಾದ್ರೂ ಹಣ ಅಂತ ಫೋನ್ ಹಾಕ್ತೀವಿ ನೋಡಿ. ನಾಳೆ ವಿಶೇಷ ಅಮಾವಾಸ್ಯೆ ಪೂಜೆಗೆ ಅವ್ರದ್ದೇ ರುದ್ರಾಭಿಷೇಕ ಇದೆ. ಭಕ್ತಾದಿಗಳಿಗೆ ಅವರೇ ಪ್ರಸಾದ ವ್ಯವಸ್ಥೆ. ನಾಳೆಗೆ ಪ್ರತಿ ಅಮಾವಾಸ್ಯೆಗೂ ರುದ್ರಾಭಿಷೇಕ ಇರುತ್ತೆ. ಕಡೆ ಕಾರ್ತಿಕ್ ಸೋಮವಾರ ಅಲ್ವಾ ಇದು. ಈಗ ಅದಕ್ಕೆ ಗಿರೀಶನ ಕಡೆಯಿಂದ ರುದ್ರಾಭಿಷೇಕ. ಈಗ ನಾವು ಇಲ್ಲಿಗನ ಜೀವ ಸಮಾಧಿ ಕಟ್ಟ ಗದ್ಗೆ ಎಲ್ಲ ಇದೆ. ಈ ವಿಶೇಷವಾಗಿ ಬಂದಂಥ ಜನಗಳು ಉಳ್ಕೊಳ್ಳಿಕ್ಕೆ ಗೆಸ್ಟ್ ಹೌಸ್ ಇದು. ಯಾರೇ ಬಂದರೂ, ಯಾಕಂದರೆ ನಮ್ಮ ಮಠದ್ದು ಹಳೆ ಮಠ, ಕೆಲವೊಂದು ಜನ ಎಲ್ಲ ನೋಡ್ತಾರೆ. ಸರಿ, ನಾವು ನಮ್ಮ ಶಕ್ತಿ ಭಕ್ತಿ ಭಗವಂತ ಭಕ್ತಾದಿಗಳ ಕಡೆಯಿಂದನೂ ಸ್ವಲ್ಪ ಮಾಡಿಸ್ತಾವ್ರೆ. ಇನ್ನು ಹೆಚ್ಚಿನದಾಗಿ ಅವರವರ ಶಕ್ತಿ ಭಕ್ತಿ ತಮ್ಮ ಚಾನಲ್ ನೋಡೋರು ಈ ಮಠಕ್ಕೆ ಅವ್ರ ಶಕ್ತಿ ಭಕ್ತಿ ಏನೋ ಒಂದು ಮಠ ಕಟ್ತಾ ಇದೀವಿ, ಒಂದು ಮಠ ಸಿಮೆಂಟ್, ಅವ್ರ ಶಕ್ತಿ ಭಕ್ತಿ ಏನೋ ಒಂದು ಮಾಡಲಿ. ಈಗ ಬಂದಂಥ ಭಕ್ತಾದಿಗಳಿಗೆ ಗೆಸ್ಟ್ ಹೌಸ್ ಇದೆ. ஓகே ஃப்ரெண்ட்ஸ், தேங்க்ஸ் ஃபார் வாட்சிங் மை வீடியோ. இதே மாதிரி இன்னொரு வீடியோவில் உங்களை சந்திக்கிறோம். அதுவரையும் ஸ்டே டியூன். பை ஃப்ரெண்ட்ஸ்.